ಹೆಲೋ ಪೀಪಲ್, ಹೇಗಿದ್ದೀರಾ? ಇದು ಸಂಜೆ. ನಾನು ಊರಿಗೆ ಹೋಗ್ತಾ ಇದ್ದೀನಿ, ಅಂದರೆ ಸೋಮವಾರ ಸಂಜೆ. ನೈಟು ಇಲ್ಲಿ ಯಡಿಯೂರಲ್ಲಿ ಇಳ್ಕೊಂಡೆ. ಹಾಸನ ಬಸ್ ಹತ್ತಿದೆ, ಹಾಗಾಗಿ ಮತ್ತು ನಮ್ಮ 3 ಬಸ್ ಬರೋವರೆಗೂ ಕಾಯಬೇಕಿತ್ತು. ಸೊ ಹಾಗಾಗಿ ಹಂಗೆ ಒಂದು ಕ್ಲಿಪ್ನ ತಗೊಂಡೆ. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತೆ ನಮ್ಮೂರು ಬಸ್ ಹತ್ತಿ ಗೇಟಿಗೆ ಬಂದೆ. ಹಾಗೆ ನನ್ನ ತಂಗಿ ಮಗಳಿಗೆ ಫೋನ್ ಮಾಡಿದ್ದೆ, ಬಂದು ಕರ್ಕೊಂಡು ಬಂದಳು TVSಲ್ಲಿ. ಇದು ನಮ್ಮ ತಂಗಿ ಮನೆ. ಏನಕ್ಕೆ ಬಂದಿರ್ತೀನಿ ಅಂತ ನಿಮಗೆ ಗೊತ್ತಿರುತ್ತೆ. ನಮ್ಮ ತಂಗಿಯವರ ಮಾವ ತೀರ್ಕೊಂಡಿದ್ರಲ್ವ, ಅದು ತಿಥಿ ಇದೆ ಮಂಗಳವಾರ, 11 ದಿವಸದ ತಿಥಿ ಕಾರ್ಯ. ಹಾಗಾಗಿ ನಾನು ಸೋಮವಾರ ನೈಟೇ ಕೆಲಸ ಮುಗಿಸ್ಕೊಂಡು ಬಂದಿದ್ದೆ. ನಮ್ಮ ತಂಗಿ ಹಾಗೆ ಅವ್ರ ಯಜಮಾನ್ರು ಮಧ್ಯಾಹ್ನನೇ ಬರಬೇಕು, ಮಧ್ಯಾಹ್ನದಷ್ಟರಲ್ಲಿ ಇರಬೇಕು ಅಂತ ಹೇಳಿದರು. ಆದರೆ ನನಗೆ ಕೆಲಸ ಇದ್ದಿದ್ದರಿಂದ ರಜಾ ಕೊಡ್ತಾ ಇರಲಿಲ್ಲ. ಸೊ ಹಾಗಾಗಿ ಕೆಲಸ ಮುಗಿಸ್ಕೊಂಡು ಬಂದು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಕೆಲಸ ಎಲ್ಲ ಮಾಡಿ ಊಟಕ್ಕೆಲ್ಲ ಮಾಡಿದರು. ಸೊ ಊಟ ಎಲ್ಲ ಮಾಡ್ತಾಯಿದ್ದೀನಿ. ಊಟ ಆದಮೇಲೆ ಕೆಲಸ ಮಾಡಬೇಕಂದ್ರೆ ನಂಗೆ ಆಗಲ್ಲ. ಹಾಗೆ ನೋಡ್ತಾ ಇರ್ಬೋದು, ಅಲ್ಲಿ ನನ್ನ ತಂಗಿ ಕೂತ್ಕೊಂಡಿದ್ದಾಳೆ. ಹಾಗೆ ನಾನು ಕೂತ್ಕೊಂಡು ಇಲ್ಲಿ ಊಟ ಮಾಡಿದೆ. ಊಟ ಮಾಡಾದಮೇಲೆ ಇವಾಗ ಊರವರು ಬಂದಿದ್ದರು. ಹಾಗೆ ನಮ್ಮ ತಂಗಿಯವರ ಓರ್ಗಿತ್ತಿ ಅಂದರೆ ಅವರ ಹಸ್ಬೆಂಡ್ನ ಅಣ್ಣನ ಹೆಂಡತಿ. ಹಾಗೆ ಇಲ್ಲಿ ಯೆಲ್ಲೋ ಕಲರ್ ಸೀರೆಯಲ್ಲಿ ಕಾಣಿಸ್ತಾ ಇರೋರು ನಮ್ಮ ಅತ್ತೆ, ಅಂದರೆ ನಮ್ಮ ಅಪ್ಪ ಅವರ ಅಕ್ಕನ ಸೊಸೆ. ಅವ್ರನ್ನೂ ಇದೇ ಊರಿಗೆ ಕೊಟ್ಟಿರೋದು, ನಮ್ಮ ಅಪ್ಪ ಅವ್ರನ್ನ ಅಕ್ಕನ. ಹಾಗೆ ಇಲ್ಲಿ ಎದುರುಗಡೆ ಇಲ್ಲಿದ್ದಾರಲ್ಲ, ಅವರು ನಮ್ಮ ತಂಗಿ ಓರ್ಗಿತಿ, ಅಂದರೆ ಅವರ ಯಜಮಾನ್ರ ಅಣ್ಣನ ಹೆಂಡತಿ. ಒಬ್ಬಟ್ಟು ವಡೆ ಎಲ್ಲ ಮಾಡ್ತಾಯಿದ್ರು. ಸೊ ಅವರು ಊಟ ಮಾಡಿರಲಿಲ್ಲ, ಇನ್ನು ನಮ್ಮದು ಊಟ ಆಗಿತ್ತು. ಮತ್ತು ಅವ್ರನ್ನ ಕಳಿಸ್ಬಿಟ್ಟು ನಾವು ಕೂಡ ಒಬ್ಬಟ್ಟು ತಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ವಿ. ನೋಡ್ತಾ ಇರ್ಬೋದು, ಇಲ್ಲಿ ನಾನು ಒಬ್ಬಟ್ಟು ತೊಡ್ತಾ ಇದ್ದೀನಿ. ನನಗೆ ಕಷ್ಟವಾದ ಅಡುಗೆ ಅಂದರೆ ಈ ಒಬ್ಬಟ್ಟು ಮಾಡೋದೇ. ಅದೇನಂತ ಗೊತ್ತಿಲ್ಲ, ನನ್ನ ಕೈಲಿ ಒಬ್ಬಟ್ಟು ಚೆನ್ನಾಗಿ ಬರೋದಿಲ್ಲ. ಹೂರ್ಣ ಅಂದರೆ ಅದ್ರ ಒಳಗಡೆ ತುಂಬ್ತಾರಲ್ಲ, ಅದಾಗಲಿ ಮೈದಾ ಆಗಲಿ ತಟ್ಟೋದಾಗಲಿ ಇದು ಯಾವುದೂ ನನಗೆ ಚೆನ್ನಾಗಿ ಬರೋದಿಲ್ಲ ಮಾಡೋದಕ್ಕೆ. ಬಟ್ ಆದರೂ ಎಡೆಗೆ ಹಾಗೆ ಸ್ವೀಟ್ ಯಾರು ತಿಂತಾರೆ ಅವ್ರ ಜನಗಳೆಲ್ಲ ಬಂದಿದ್ದಾರಲ್ಲ, ಅವ್ರಿಗೋಸ್ಕರ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ತಂಗಿ ಮಗಳು ವಿಡಿಯೋ ತಗೋತಾ ಇದ್ಲು. ಹಾಗೂ ಅಲ್ಲಿರೋರೆಲ್ಲ ಹೇಳ್ತಾಯಿದ್ರು, ನಮ್ಮನ್ನೇನು ತೆಗಿತೀಯವ್ವ, ನಿಮ್ಮ ದೊಡ್ಡಮ್ಮನ ತೆಗಿ ಅಂತ ಹೇಳ್ಬಿಟ್ಟು. ಹಾಗೆ ಅವರೇ ನಮ್ಮ ಅತ್ತೆ, ಅಂದರೆ ನಮ್ಮ ತಂಗಿಯವರ ಅತ್ತೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಬೆಳಗ್ಗೆ 9 ಗಂಟೆ 8:15ಗೆ ಹೋಗ್ತಾ ಇದ್ದೀವಿ ಗುದ್ರದ ಹತ್ರ. ಗುದ್ರ ಅಂತಂದರೆ ಎಲ್ಲಿ ಮಣ್ಣು ಮಾಡಿರ್ತಾರೆ ಅಲ್ಲಿ 11ನೇ ದಿವಸದ ಕಾರ್ಯ ಮಾಡೋದಕ್ಕೆ. ಹಾಗೆ ಇಲ್ಲಿ ಏನಪ್ಪ ಆಗಿದೆ ಅಂದರೆ, ಇಲ್ಲಿ ಮಣ್ಣೆಲ್ಲ ಕಟ್ಟಿದ್ರಲ್ಲ, ಮಳೆ ಬಂದಿದ್ದರಿಂದ ಎಲ್ಲ ಫುಲ್ಲು ಕರ್ಗೋಗಿದೆ. ಅದು ಗುದ್ರ ಬೇಸಿಗೆ ಟೈಮಲ್ಲಾದರೆ ಕರ್ಗಿರಲ್ಲ, ಅಂದರೆ ಇನ್ನು ಹಾಗೇ ಇರುತ್ತೆ. ಯಾವ ರೀತಿ ನಾವು ಮಣ್ಣು ಹಾಕಿರ್ತೀವೋ, ಯಾವ ರೀತಿ ಅವತ್ತು ಇನ್ನೊಂದು ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ. ಮನುಷ್ಯ ಸತ್ತಾಗ ಏನು ಅಂದರೆ ನಮ್ಮ ಹಿಂದೆ ಹೊತ್ಕೊಂಡು ಹೋಗೋದಿದೆ ಅಂತ ಹೇಳ್ಬಿಟ್ಟು ಹಾಕಿದ್ದೀನಲ್ಲ, ಆ ವಿಡಿಯೋದಲ್ಲಿ ನೋಡ್ಬೋದು ಯಾವ ರೀತಿ ಮಾಡಿದರು ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಕರ್ಗೋಗಿತ್ತು. ಹಾಗಾಗಿ ಆ ಕಡೆ ಈ ಕಡೆ ಹೊಸಾದು ಮಣ್ಣನ್ನ ತೆಗೆದು ಹಾಕಿ ಮತ್ತೆ ಈ ರೀತಿ ಗುದ್ರನ ಮಾಡಿದ್ದಾರೆ. ಇದನ್ನು ಗುದ್ರ ಅಂತಾರೆ ನಮ್ಮ ಕಡೆ. ನಿಮ್ಮ ಕಡೆ ಏನಂತಾರೆ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮಾಡಿ. ಹಾಗೆ ಫಸ್ಟು ಅವರು ಹಿರಿಮಗನ ಕೈಯಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ. ಅಂದರೆ ಏನು ಹೂವು ಏನು ಹಾಕಿಲ್ಲ, ಬರೀ ಅಲ್ಲಿ 3 ಕಲ್ಲನ್ನ ಪೂಜೆ ಮಾಡಿಬಿಟ್ಟು ಹಾಗೆ ಮಡಿಕೆ ಎಲ್ಲ ಇಟ್ಟು ಈ ರೀತಿ ಪೂಜೆ ಮಾಡಿಸ್ತಾ ಇದ್ದಾರೆ. ಹಾಗೆ ನಾರ್ಮಲ್ ಏನು ಹಾಕ್ದಲ್ಲೇ ಸತ್ತೋರಿಗೆ ಒಂಥರ ಹಾಗೆ ಇದಾಗಿ, ಅಂದರೆ ಏನಾದರೂ ಕಾಯಿಲೆ ಬಂದು ಸತ್ತೋರನ್ನ ಮತ್ತು ಸೂಸೈಡ್ ಮಾಡ್ಕೊಂಡವ್ರನ್ನೆಲ್ಲ ಸುಡ್ತಾರೆ ಅಂತ ಹೇಳಿದ್ನಲ್ವ, ಅವರಿಗೆ ಬೇರೆ ಥರ ಶಾಸ್ತ್ರಗಳನ್ನ ಮಾಡ್ತಾರೆ. ಇದು ನಾರ್ಮಲಾಗಿ ಸತ್ತಿರೋದ್ರಿಂದ ಇದನ್ನು ಈ ರೀತಿ ಇವತ್ತು ಮಾಡ್ತಾಯಿದ್ದಾರೆ. ಅಂದರೆ ತಿಥಿ ದಿವಸ ಈ ರೀತಿ ಮಡಿಕೆನ ಹೊತ್ಕೊಂಡು 3 ಸುತ್ತು ಬರೋದು. ಇದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲರೂ ಮಾಡ್ತಾರೆ. ಕೆಲವರು ಸುಡೋದಕ್ಕೆ ಮುಂಚೆನೇ ಮಾಡ್ತಾರೆ. ನಾವು ಸಿನಿಮಾಗಳಲ್ಲಿ ಹಾಗೆ ಸೀರಿಯಲ್ಗಳಲ್ಲೆಲ್ಲ ನೋಡಿರ್ತೀವಿ. ಅವರು ಸುಡೋದಕ್ಕೆ ಮುಂಚೆ ಹೆಣ ಇಟ್ಟಿದ್ದಾಗ ಈ ರೀತಿ 3 ಸುತ್ತು ಬಂದು 3 ತೂತನ ಮಡಿಕೆಯಲ್ಲಿ ಮಾಡಿ ಅದನ್ನು ಮಡಿಕೆನ ಬೀಳ್ಸೋ ಥರ ಎಲ್ಲ ಮಾಡ್ತಾರಲ್ವ. ಸೊ ಅದನ್ನು ಮುಂಚೆ ಮಾಡ್ತಾರೆ. ಬಟ್ ನಮ್ಮ ಕಡೆ ಈ ರೀತಿ ತಿಥಿ ದಿವಸ ಮಾಡ್ತಾರೆ. ಇವಾಗ ಇದು 3 ಸುತ್ತು ಬಂದು ಈಗ ಮಡಿಕೆನ ಅಲ್ಲಿ ಬೀಳಿಸ್ತಾರೆ, ಅಂದರೆ ಆ ಕಲ್ಲ ಮೇಲೆ. ಅದು ಮಡಿಕೆ ಚೂರು ಆಗಿಬಿಡ್ಬೇಕು, ಈ ರೀತಿ ಅದನ್ನೆಲ್ಲ ಚಚ್ಚುತ್ತಾರೆ. ಇವಾಗ ನೆಕ್ಸ್ಟು ಹೂವು ಎಲ್ಲ ಹಾಕಿ ಪೂಜೆ ಮಾಡ್ತಾರೆ. ಅಲ್ಲಿಗೆ
ಇಷ್ಟು ದಿನಕ್ಕೆ ಅಂದರೆ 11 ದಿವಸಕ್ಕೆ ಈ ತಿಥಿ ಕಾರ್ಯ ಮಾಡಿದ್ಮೇಲೆ ಮುಗೀತು ಅಂತಲೇ ಹೇಳ್ಬೋದು. ಅಂದರೆ ಅವ್ರನ್ನ ನೆನಪಿಸ್ಕೊಳ್ಳೋದಿನ ಮೇಲೆ ಮುಗೀತು, ಅವ್ರಿಗೂ ಇವ್ರಿಗೂ ಸಂಬಂಧನೇ ಮುಗೀತು, ಇನ್ನು ಅವ್ರು ಈ ಮನೆಗೆ ಒಂದು ನೆನಪಷ್ಟೇ ಅನ್ನೋದು ಒಂದು ಮನದಟ್ಟಾಗುತ್ತೆ. ಹಾಗೆ ಇಲ್ಲಿ ಮಧ್ಯಕ್ಕೆ ತುಳಸಿ ಗಿಡನ ನೆಡ್ತಾರೆ. ನಮ್ಮ ಕಡೆ ಸತ್ತಿದ ದಿವಸ ತುಂಬೆ ಗಿಡ ನೆಡ್ತಾರೆ, ಇವತ್ತು ತುಳಸಿ ಗಿಡ ನೆಡ್ತಾರೆ. ಮಧ್ಯಕ್ಕೆ ತುಳಸಿ ಗಿಡನ ನೆಟ್ಟು ಈ ರೀತಿ ಹೂವು ಎಲ್ಲ ಹಾಕ್ತಾರೆ. ಹೂವು ಎಲ್ಲ ಹಾಕಿ ಹಾಗೆ ಎಡೆಗೆ ಇಡ್ತಾರೆ. ಎಡೆಗೆ ಅವ್ರು ಏನೇನು ತಿಂತಿದ್ರು, ಏನೇನು ಮಾಡಿದರು ಅದೆಲ್ಲನೂ ಎಡೆನ ಮಾಡ್ತಾರೆ. ಹಾಗೆ ಫೋಟೋನು ಕೂಡ ಮಾಡಿಸ್ಕೊಂಬಂದು ಇವತ್ತೇ ಫೋಟೋನು ಕೂಡ ಅಲ್ಲಿ ಇಟ್ಟು ಪೂಜೆ ಮಾಡ್ತಾರೆ ಗುದ್ರದ ಹತ್ರ. ಹಾಗೆ ಇದು ಈ ರೀತಿ ಎಲ್ಲ ಮಾಡೋದು ಏನಕ್ಕಪ್ಪ ಅಂತಂದರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋ ಒಂದು ಇದಕ್ಕೆ. ಹಾಗೆ ಈ ರೀತಿ ಪೂಜೆ ಮಾಡುವಾಗ ಹೇಳ್ತಾರೆ, ಯಾರ ಕಣ್ಣಿಗೂ ಕಾಣ್ದಂಗೆ, ಯಾರ ಬಾಯಿಗೂ ಬರ್ದಂಗೆ ಹೋಗಿ ನೀನು ತಂದೆ ತಾಯಿ ಪಾದನ ಸೇರ್ಕೊಳ್ಳಪ್ಪ ಅಂತ. ಅಂದರೆ ಏನರ್ಥ ಅಂದರೆ ಈ ಗಾಳಿ ಹಾಕುತ್ತೆ ಅಂತ ಹೇಳ್ತಾರಲ್ವ, ಸೊ ಗಾಳಿ ಪೀಡೆ ಆಗೋದು, ಪಿಶಾಚಿ ಆಗೋದು, ಯಾರಾದರೂ ಸತ್ತರೆ ಅವ್ರು ಕಾಣಿಸ್ಕೊಂಡ್ರು, ಇವ್ರು ಕಾಣಿಸ್ಕೊಂಡ್ರು, ಅವ್ರಿಗೆ ಈ ರೀತಿ ಆಯಿತು ಆ ರೀತಿ ಆಯಿತು ಅಂತ ಹೇಳ್ಬಿಟ್ಟು ಊರುಗಳಲ್ಲಿ ಮಾತಾಡೋದು ಜಾಸ್ತಿ. ಆ ರೀತಿ ಎಲ್ಲ ಆಗಬಾರ್ದು ಅನ್ನೋದಕ್ಕೋಸ್ಕರ ಆ ರೀತಿ ಹೇಳಿ ಪೂಜೆನ ಮಾಡ್ತಾರೆ. ಇದು ಸಹಜ ಸಾವಾಗಿರೋದ್ರಿಂದ ಆ ರೀತಿ ಏನಿರಲ್ಲ. ಬಟ್ ಕೆಲವರು ಏನಂತಾರೆ ಅಂದರೆ ಅವ್ರಿಗೆ ಆಸೆ ಇತ್ತು, ಹಾಗಾಗಿ ಅವರು ಕಾಣಿಸ್ಕೊಂಡ್ರು ಅನ್ನೋ ಥರ. ಮತ್ತು ಏನಾದರೂ ರಿಲೇಷನ್ ಮನೆಗಳಲ್ಲಿ ಏನಾರ ಆದರೆ ಅದೇ ಅನ್ನೋ ಥರ ಮಾತಾಡ್ತಾರೆ. ಬಟ್ ಆ ರೀತಿ ಎಲ್ಲ ಏನು ಇರಲ್ಲ. ಈ ರೀತಿ ಎಲ್ಲ ಶಾಸ್ತ್ರಗಳನ್ನ ನಾವು ಕರೆಕ್ಟಾಗಿ ಮಾಡೋದ್ರಿಂದ ಅವರು ಸೀದಾ ಸ್ವರ್ಗಕ್ಕೆ ಹೋಗಿ ಸೇರ್ತಾರೆ ಅನ್ನೋದು ಒಂದು ನಂಬಿಕೆ. ಮತ್ತು ಯಾವುದೇ ಮನುಷ್ಯ ಆಗಲಿ ಮನುಷ್ಯನ ನೆನಪಿಸ್ಕೊಳ್ಳೋದು ಇಷ್ಟೇ ದಿವ್ಸಕ್ಕಲ್ವ. ಅಂದರೆ 11 ದಿವಸದವರೆಗೂ ಮನೆ ಸುತ್ತಕೂದ ಮನೆ ಅಂತ ಹೇಳಿ ಆ ಮನೇಲಿ ಒಲೆ ಹಚ್ಚಂಗಿರಲ್ಲ. ನಮ್ಮ ತಂಗಿ ಮನೆಯಲ್ಲೂ ಕೂಡ 11 ದಿವಸದವರೆಗೂ ಅವ್ರ ಊರಲ್ಲಿ ಅಂದರೆ ರಿಲೇಷನ್ಗಳು ಹಾಗೆ ಊರವ್ರು ಯಾರಾದ್ರೂ ಅಡುಗೆ ಮಾಡಿ ತಂದು ಕೊಡ್ತಾರೆ. ಇಲ್ಲಾಂದ್ರೆ ಅವ್ರ ಮನೆಗೆ ಕರ್ಕೊಂಡೋಗಿ ಊಟನ ಬಡಿಸ್ತಾರೆ. ಅಷ್ಟೊಂದು ಅಂದರೆ 11 ದಿವಸದವರೆಗೂ ಅವ್ರ ಮನೆಯಲ್ಲಿ ಏನು ಮಾಡೋಗಿರಲ್ಲ. ಹಿಂದಿನ ಕಾಲದಲ್ಲಿ ಇದನ್ನು ಏನಕ್ಕಪ್ಪ ಮಾಡಿದ್ರು ಅಂತ ಅಂದರೆ ಅವರು ದುಃಖದಲ್ಲಿರ್ತಾರೆ, ಹಾಗಾಗಿ ಅವ್ರು ಅಡುಗೆ ಮಾಡಿಕೊಂಡು ತಿನ್ನಲ್ಲ ಅನ್ನೋದಕ್ಕೋಸ್ಕರ ಅಕ್ಕಪಕ್ಕದವರು ಅವ್ರ ಮನೇಲಿ ಮಾಡಿ ತಂದು ಕೊಡ್ತಾಯಿದ್ರು. ಈಗ ಅದನ್ನು ಶಾಸ್ತ್ರನೇ ಥರನೇ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಮನೇಲಿ ಒಲೆ ಹಚ್ಚಬಾರ್ದು ಅನ್ನೋ ಥರ. ಯಾಕಂದರೆ ಹಚ್ಚಿ ಅವ್ರು ಯಾರು ಮಾಡ್ಕೊಂಡು ತಿನ್ನಲ್ಲ, ಹಾಗಾಗಿ ಅದನ್ನು ಹೇಳ್ತಾರೆ. ನಮ್ಮ ತಂಗಿಯವ್ರ ಮನೆಯಲ್ಲೂ ಕೂಡ ಎಲ್ಲ ಅವ್ರ ನೆಂಟರುಗಳೆಲ್ಲ ಅಡುಗೆ ಮಾಡಿ ಇಟ್ಟಿದ್ರಂತೆ. ಹಾಗೆ ಹಿರಿ ಮಗನೇ ತಲೆ ಬೋಳಿಸ್ಕೋಬೇಕು ತಂದೆ ಸತ್ತರೆ ಅಂತ ಹೇಳ್ತಾರೆ. ಹಾಗೆ ತಾಯಿ ಸತ್ತರೆ ಕಿರಿ ಮಗ, ಮತ್ತು ಇವತ್ತು ಹಿರಿ ಮಗ ಹಾಗೆ ಹಿರಿ ಸೊಸೆನೇ ಕೂಳಾಕೋದು ಅಂತ ಹೇಳ್ತಾರೆ. ಅಂದರೆ ಅದು ಬಿಳಿದು ಅನ್ನ ಮಾಡಿಕೊಂಡು ಹಿರಿ ಸೊಸೆನೇ ತರಬೇಕು, ತೊಗೊಂಬಂದು ಅದನ್ನು ಹೆಂಡ್ತಿ ಕೈಯಲ್ಲಿ ಇಡಿಸ್ತಾರೆ. ಅಂದರೆ ಹಿರಿ ಸೊಸೆ ಮತ್ತು ಹೆಂಡತಿ ಅದನ್ನೇ ಕೂಳು ಅಂತ ಹೇಳ್ತಾರೆ. ಹಾಗೆ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಹಾಲು ತುಪ್ಪ ಬಿಡ್ತಾರೆ. ನೀವು ಕೇಳಿರ್ಬೋದು ಹಾಲು ತುಪ್ಪಕ್ಕೆ ಹೋಗಿದ್ದೆ ಅಂತ ಹೇಳಿ, ಹಳ್ಳಿ ಕಡೆಯಲ್ಲೂ ಹೇಳ್ತಾರೆ, ಹಾಗೆ ಸಿಟಿಲೂ ಹೇಳ್ತಾರೆ. 11 ದಿವಸದ ಕಾರ್ಯಕ್ಕೆ ಹಾಲು ತುಪ್ಪಕ್ಕೆ ಹೋಗಿದ್ದು ಅಂತ ಹೇಳ್ತಾರಲ್ವ, ಹಾಗಾಗಿ ಹಾಲು ತುಪ್ಪನ ಬಿಡ್ತಾರೆ ಕೊನೆಯಲ್ಲಿ ಪೂಜೆ ಮಾಡಿ ಎಲ್ಲ ಬಂದಿದ್ದವರೆಲ್ಲ. ಹಾಗೆ ಇದು ಬಿಟ್ಟು ಬಂದು ನಾವು ಸ್ವಲ್ಪ ದೂರ ನಿಂತ್ಕೊಂಡ್ವಿ. ಇದೇನಕ್ಕಪ್ಪ ಈ ರೀತಿ ನಿಂತ್ಕೊಳ್ಳೋದು ಅಂದರೆ ಕಾಗೆ ಬಂದು ಅದನ್ನು ತಿಂದರೆ ಅವ್ರ ಆಯಸ್ಸು ಅಷ್ಟೇ ಅಂತ ತಿಳ್ಕೊತಾರೆ. ಹಾಗೆ ಕಾಗೆ ಬಂದು ತಿಂದರೆ ಅವರು ಜೀವನ ಅಂದರೆ ಅವ್ರದ್ದು ಮತ್ತು ಏನು ಅವರಿಂದ ಬೇರೆ ಯಾರಿಗೂ ಏನು ತೊಂದರೆ ಆಗಲ್ಲ, ಮತ್ತು ಅವ್ರಿಗೆ ತೃಪ್ತಿ ಆಯಿತು, ಅವ್ರದ್ದು ಅವರಿಗೆ ಇನ್ನು ಜೀವನದ ಮೇಲೆ ಏನು ಜೀವನದ ಮೇಲೆ ಅಂದರೆ ಜೀವದ ಮೇಲೆ ಆಸೆ ಇಲ್ಲ ಅನ್ನೋ ಅರ್ಥ ಇರುತ್ತೆ. ಹಾಗೆ ಅದು ಕಾಗೆಗಳಂತೂ ಯಾವುದು ಬಂದಿರಲಿಲ್ಲ. ಇನ್ನು ಮಧ್ಯಾಹ್ನ ಇನ್ನೊಂದು ಸಲ ಎಡೆಗಿಡ್ತೀವಲ್ಲ, ಸೊ ಆವಾಗ ಬರುತ್ತೆ ಅಂತ ಹೇಳಿಬಿಟ್ಟು ಹಸು ಕರ್ಕೊಂಬಂದು ತಿನ್ನಿಸಿದ್ವಿ. ಹಸು ತಿಂತು, ಹಾಗಾಗಿ ಬಂದ್ವಿ ನಾವು. ಬೆಳಗ್ಗೆ ಆಗಿದ್ದರಿಂದ ನಾಷ್ಟ ಮಾಡೋದಕ್ಕೆ ಬಂದ್ವಿ. ನಾಷ್ಟ ಟೊಮೆಟೊ ಬಾತು ಮತ್ತು ಮೊಸರು ಬಜ್ಜಿನ ಮಾಡಿದರು. ಇಲ್ಲಿ ಪೆಂಡಾಲೆಲ್ಲ ಮನೆ ಪಕ್ಕದಲ್ಲೇ ಹಾಕಿದರು. ಸೊ ಬಂದು ನಾವೂ ಕೂಡ ನಾಷ್ಟ ಮಾಡ್ಕೊಂಡ್ವಿ. ಹಾಗೆ ಮಧ್ಯಾಹ್ನ ಹೋಗಬೇಕಿತ್ತು ಗದ್ರದ ಹತ್ರ, ಬಟ್ ಮಧ್ಯಾಹ್ನ ನಾನು ಮುದ್ದೆ ಕಟ್ತಾಯಿದ್ದೆ, ಹಾಗಾಗಿ ನಾನು ಮಧ್ಯಾಹ್ನ ಹೋಗಲಿಲ್ಲ. ಮಧ್ಯಾಹ್ನ ಹೋದಾಗ ವಿಡಿಯೋ ಮಾಡ್ಕೋಬೇಕಿತ್ತು. ಮಧ್ಯಾಹ್ನ ಹೋದಾಗಲೂ ಅಷ್ಟೇ ಹೂವು ಎಲ್ಲ ಹಾಕಿ ಪೂಜೆ ಮಾಡಿ ಆವಾಗ ನೀರು ಬಿಡ್ತಾರೆ. ಬಂದವರೆಲ್ಲ ಕೈಗೆ ನೀರು ಹಾಕ್ಕೊಂಡು ನೀರು ಬಿಡ್ತಾರೆ. ಬೆಳಗ್ಗೆ ಹಾಲು ತುಪ್ಪ ಬಿಟ್ಟಿರ್ತಾರೆ, ಮಧ್ಯಾಹ್ನ ನೀರು ಬಿಡ್ತಾರೆ. ಹಾಗೆ ನೀರೆಲ್ಲ ಬಿಟ್ಟಾದಮೇಲೆ ಹೆಂಡ್ತಿದು
ಕುಂಕುಮ ತೆಗಿತಾರೆ. ಅಂದರೆ ಹಣೆಲಿರೋ ಕುಂಕುಮನ ಬೇರೆ ವಿಧವೆಯರು ಬಂದು ಕುಂಕುಮ ತೆಗಿತಾರೆ, ತಾಳಿ ತೆಗಿತಾರೆ, ಹಾಗೆ ಕೈಯಲ್ಲಿರೋ ಬಳೆ ತೆಗಿತಾರೆ, ಹೂವು ತೆಗಿತಾರೆ. ಅದನ್ನು ಕೂಡ ಶಾಸ್ತ್ರ ಮಾಡ್ತಾರೆ. ನಾನು ಹೋಗಬೇಕಿತ್ತು, ಬಟ್ ಮುದ್ದೆ ಕಟ್ಟೋಕ್ಕೆ ಯಾರೂ ಇರಲಿಲ್ಲ. ಹಾಗೆ ಹೇಳ್ತಾಯಿದ್ರು ಬೆಳಗ್ಗೆ ಹೋಗಿದ್ದಾರೆ ಯಾರು ಒಂದು ಇಬ್ಬರು ಉಳ್ಕೊಳ್ಳಿ ಮುದ್ದೆ ಕಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾನು ಮಧ್ಯಾಹ್ನ ಹೋಗಲಿಲ್ಲ. ನಾವು ಬೆಳಗ್ಗೆ ಗುದ್ರತಾಯಿಂದ ಅಂದರೆ ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಹಾಗೆ ಹೋಗೋರ್ಗೆಲ್ಲರಿಗೂ ಫಲಾರ ಕೊಡ್ತಾರೆ. ಅಂದರೆ ಏನಾದರೂ ಕೋಸಂಬರಿ ಹಾಗೆ ಕಡಲೆಪುರಿ ಫಲಾರ ಈ ರೀತಿ ಮಾಡಿರ್ತಾರೆ. ಬಟ್ ನಾವು ಇಲ್ಲಿ ಕೋಸಂಬರಿ ಮಾಡಿದರು. ಹಾಗೆ ಕೋಸಂಬರಿ ಮತ್ತು ಮೈಸೂರು ಪಾಕು ಸ್ವೀಟ್ಸ್ ತೊಗೊಂಬಂದಿದ್ರು. ಸ್ವೀಟು ಮತ್ತು ಖಾರ ಎರಡೂ ಕೊಟ್ಟರು. ಇವಾಗ ಜೋಯಿಸರು ಬಂದಿದ್ದಾರೆ. ಇವರು ಜೋಯಿಸರು ಅಂತಂದರೆ ಗೊತ್ತಿರುತ್ತಲ್ವ ನಿಮಗೂ, ಬ್ರಾಹ್ಮಣರು ಅಂತ ಹೇಳಿ ಇವರೇ ಸುತ್ತಕನ ಕಳಿಯೋದು. ಸೊ ಅವರು ಮನೆಗೆ ಬಂದು ಅವರು ಪೂಜೆಗೆಲ್ಲ ಶುರು ಮಾಡ್ಕೊಂಡಿದ್ರು. ನನಗೆ ಆಫೀಸಿಂದ ಒಂದು ಕಾಲ್ ಬಂತು, ಹಾಗಾಗಿ ಆಚೆ ಬಂದು ಮಾತಾಡ್ತಾ ಇದ್ದೆ. ನೆಟ್ವರ್ಕ್ ಸಿಗೋಲ್ಲ ನಮ್ಮ ತಂಗಿ ಮನೇಲಿ. ಇದು ನಮ್ಮ ತಂಗಿ ಮನೆ ಹತ್ತಿರದಿಂದ ಊರು ಈ ರೀತಿ ಕಾಣಿಸುತ್ತೆ. ಇದೇ ನಮ್ಮ ತಂಗಿಯವ್ರ ಮನೆ, ಹಳೆ ಮನೆ, ಬಟ್ ತುಂಬ ದೊಡ್ಡದಾಗಿದೆ. ಆ ಮನೆಯನ್ನು ಕಿತ್ತು ಕಟ್ಟಿದ್ರೆ ತುಂಬ ದೊಡ್ಡ ಮನೆಯೇ ಆಗುತ್ತೆ. ಹಾಗೆ ಇಲ್ಲಿ ಎದುರುಗಡೆ ದೇವಸ್ಥಾನವೂ ಕೂಡ ಇದೆ, ಒಂದು ಆಂಜನೇಯನ ದೇವಸ್ಥಾನ, ಹಾಗೆ ನಂದೀಶ್ವರನ ದೇವಸ್ಥಾನ ಅಂತ ಹೇಳ್ಬಿಟ್ಟು. ನಮ್ಮ ತಂಗಿ ಮಗಳು ಅಲ್ಲಿ ಇದ್ದಾಳು. ಹಾಗೆ ಇವಾಗ ನೋಡ್ತಾ ಇರ್ಬೋದು ಪೂಜೆಗೆ ಎಲ್ಲ ಇಟ್ಕೊಂಡಿದ್ದಾರೆ ಇವರು ಯಾರು ಜೋಯಿಸರು ಎಲ್ಲ. ಅಂದರೆ ಫೋಟೋ ಇಟ್ಟು ಹಾಗೆ ನವಗ್ರಹ ದಾನ ಏನೇನೋ ಪೂಜೆಗಳೆಲ್ಲ ಶಾಸ್ತ್ರಗಳೆಲ್ಲ ಇರ್ತವೆ ತಿಥಿದು, ಅವೆಲ್ಲನೂ ಕೂಡ ಮಾಡ್ತಾರೆ. ಮಾಡಿ ನೀಟಾಗಿ ಕಾರ್ಯನ ಮಾಡ್ತಾರೆ. ಹಳ್ಳಿಗಳ ಕಡೆ ಹಾಗೇ ಮದುವೆ ಆಗಲಿ ತಿಥಿ ಆಗಲಿ ಎಲ್ಲನೂ ಪರ್ಫೆಕ್ಟಾಗಿ ಅಂದರೆ ಹಿಂದಿನ ಕಾಲದ ಶಾಸ್ತ್ರದ ಪ್ರಕಾರನೇ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇದು ಅಷ್ಟೇ. ಇವಾಗ ಬೆಳಗ್ಗೆ ಜೋಯಿಸರು ಬರ್ತಾರೆ, ಮಧ್ಯಾಹ್ನ ದಾಸಪ್ಪನ ಒಕ್ಕಲು ಅಂದರೆ ವೆಂಕಟೇಶ್ವರ ಸ್ವಾಮಿ ಒಕ್ಕಲು ಆದರೆ ದಾಸಪ್ಪ ಅಂತ ಹೇಳ್ಬಿಟ್ಟು, ಹಾಗೆ ಕಾಲಭೈರವೇಶ್ವರನ ಒಕ್ಕಲಾದರೆ ಜೋಗಪ್ಪ ಅಂತ ಹೇಳಿ ಅವರೂ ಬಂದು ಪೂಜೆ ಮಾಡ್ತಾರೆ. ಮುಂದೆ ವಿಡಿಯೋ ಇದೆ, ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಅದೇ ಹಿರಿಮಗ ಅಂತ ಹೇಳಿದ್ನಲ್ಲ, ನಮ್ಮ ತಂಗಿಯವರ ಭಾವ ಅವರೇ ಕೂತಿದ್ದಾರೆ ಪೂಜೆಗೆ. ಹಾಗೆ ಇವತ್ತೇ ಆ ತಲೆಯೆಲ್ಲ ಬೋಳಿಸ್ತಾರೆ, ಅಂದರೆ ತಲೆ ಮೀಸೆದ್ದು ಗಡ್ಡ ಎಲ್ಲ ತೆಗೆಸ್ತಾರೆ. ಅದೇ ಹಿರಿಮಗನೇ ಅಲ್ವಾ ಮಾಡಬೇಕಾಗಿರೋದು. ಸೊ ಹಾಗಾಗಿ ಅವರು ಫುಲ್ಲು ತಲೆ ಬೋಳಿಸ್ಕೊಳ್ಳೋದು. ಹಾಗೆ ತಾಯಿ ಸತ್ರೆ ಕಿರಿಮಗ ಅಂತ ಹೇಳಿದ್ನಲ್ವ. ಸೊ ಇವಾಗ ನೋಡ್ತಾ ಇರ್ಬೋದು ಅವರು ಪೂಜೆಗೆ ಕೂತಿದ್ದಾರೆ. ಹಾಗೆ ಇಲ್ಲಿ ಎಲ್ಪ್ ಮಾಡ್ತಾ ಇರೋರು ನಮ್ಮ ತಂಗಿಯವ್ರ ಮನೆ ಹತ್ರನೇ ಇದ್ದರು. ಇವ್ರ ಹುಡುಗಿನ ನಮ್ಮೂರಿಗೆ ಕೊಟ್ಟಿದ್ದೆ, ಅಂದರೆ ನಮ್ಮ ಯಜಮಾನ್ರು ಊರು ಇದೆಯಲ್ಲ ನಮ್ಮ ಹಸ್ಬೆಂಡವರು, ಅದೇ ಊರಿಗೆ ಕೊಟ್ಟಿದ್ದೆ. ಈ ಹುಡುಗಿ ಒಂದು ಲೆಕ್ಕದಲ್ಲಿ ನಮ್ಮೂರು ಹುಡುಗಿನೇ ಆಯಿತು. ಇವಾಗ ಇಲ್ಲಿ ಅದು ತರ್ಪಣ ಬಿಡಿಸ್ತಾರಲ್ವ, ಸೊ ಅದನ್ನು ಬಿಡಿಸ್ತವ್ರೆ. ಈ ಕೆಲವು ಕಡೆ ಸಂಪ್ರದಾಯದಲ್ಲಿ ಈ ತರ್ಪಣ ಬಿಡೋದನ್ನು ನದಿ ಹತ್ರ ಹೋಗಿ ಮಾಡಿಸ್ತಾರೆ. ಬಟ್ ನಮ್ಮ ಕಡೆ ನದಿ ಹತ್ರ ಹೋಗೋದಕ್ಕೆ ಇಲ್ಲಿಗೆ ಬೇರೆ ಬೇರೆ ಶಾಸ್ತ್ರಗಳೆಲ್ಲ ಇರ್ತಾವಲ್ಲ, ಹಾಗಾಗಿ ಮನೆಯಿಂದ ಆಚೆನೇ ಕೂರಿಸಿ ಹಾಗೆ ಕೈಗೆ ಅದು ಉಂಗುರ ಥರ ಎಲ್ಲ ಮಾಡ್ತಾರಲ್ವ. ಅಂದರೆ ನೀವು ಸಿನಿಮಾಗಳಲ್ಲಿ ನೋಡಿರ್ತೀರ, ಅದು ಎಳ್ಳಿಂದೆಲ್ಲ ಮಾಡಿ 3 ಉಂಡೆ ಎಲ್ಲ ಮಾಡಿ ನದಿ ತೀರದಲ್ಲಿ ಕೂರಿಸಿ ತರ್ಪಣ ಎಲ್ಲ ಬಿಡಿಸ್ತಾರೆ. ಬಟ್ ಇಲ್ಲಿ ಎಣ್ಣೆ ಹಾಕಿ ತರ್ಪಣ ಬಿಡಿಸ್ತಾರೆ, ಆದರೆ ಇದನ್ನು ಮಾಡೋದಿಲ್ಲ. ಅಂದರೆ ಅದು ಉಂಡೆ ಅದೆಲ್ಲ ಏನೂ ಮಾಡೋದಿಲ್ಲ. ಒಟ್ಟಿನಲ್ಲಿ ಎಳ್ಳು ಕೈಗೆ ಒಂಥರ ಉಂಗುರದ ಥರ, ಅದು ದರ್ಬೇಲಿ ಉಂಗುರ ಥರ ಮಾಡಿ ಹಾಕ್ತಾರಲ್ಲ, ಅದೆಲ್ಲ ಹಾಕಿ ತರ್ಪಣ ಬಿಡಿಸ್ತಾರೆ. ಇಲ್ಲಿ ತರ್ಪಣನ ಬಿಡಿಸ್ತಾಯಿದ್ರು ಆಚೆ, ಹಾಗಾಗಿ ನಾನು ಹಂಗೆ ವಿಡಿಯೋ ಮಾಡ್ಕೊತಿದ್ದೆ. ನನ್ನ ಪಕ್ಕದಲ್ಲಿ ನಮ್ಮ ಅಪ್ಪ ಮತ್ತು ನನ್ನ ತಮ್ಮ ನಿಂತಿದ್ರು, ಬೈತಾಯಿದ್ರು, ಇದೆಲ್ಲ ಮಾಡ್ಕೊಳಕ್ಕೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು. ನಮ್ಮ ಅಪ್ಪನ ಗದಲಿಸ್ತು, ನನ್ನ ತಮ್ಮ ಅಂತೂ ಫುಲ್ಲು ರೇಗೆ ಬಿಟ್ಟ ಅಂತಲೇ ಹೇಳ್ಬೋದು. ನನಗೆ ಅವರು ಇವೆಲ್ಲ ನಾನು ಶಾಸ್ತ್ರಗಳೆಲ್ಲ ನಮ್ಮ ಕಡೆ ಶಾಸ್ತ್ರಗಳು ಯಾವ ರೀತಿ ಇರುತ್ತೆ, ಹಾಗೆ ಯಾವ ರೀತಿ ಮಾಡ್ತಾರೆ ಅನ್ನೋಂಥ ತೋರಿಸೋದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡಿದ್ದು, ಬೇರೆ ಯಾವ ಉದ್ದೇಶ ಇಲ್ಲ. ಬಟ್ ಅವ್ರಿಗೆ ಏನು ಅನ್ನಿಸ್ತು ಅಂತ ಗೊತ್ತಿಲ್ಲ, ಬೈದ್ಬಿಟ್ರು. ಸೊ ಹಾಗಾಗಿ ಬೇಜಾರಾಗಿ ಸ್ವಲ್ಪ ಹಾಗೆ ಆಚೆ ಹೋದೆ. ಆಮೇಲೆ ಮತ್ತೆ ಇವ್ರನ್ನ ಇಲ್ಲಿ ತರ್ಪಣ ಬಿಡಿಸಿ ಮತ್ತೆ ಒಳಗಡೆ ಕರ್ಕೊಂಬಂದು ಮತ್ತೆ ಪೂಜೆ ಎಲ್ಲ ಮಾಡ್ತಾರೆ. 1 ಗಂಟೆ 1.5 ಅವರ್ 2 ಅವರ್ ಹತ್ತತ್ರ ಈ ಪೂಜೆ ಆಯಿತು. 11 ಗಂಟೆಗೆ ಕುತ್ಕೊಂಡಿದ್ದವರು 12 ಗಂಟೆ 12:30ವರೆಗೂ ಈ ಪೂಜೆ ಆಯಿತು. ಆಮೇಲೆ ಮತ್ತೆ ಮಧ್ಯಾಹ್ನ ಗುದ್ರೂಟಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ಮತ್ತೆ ಎಲ್ಲ ಅಡುಗೆದು ಇದ್ರದ್ದು ಎಲ್ಲ ಎತ್ಕೊಂಡು ಮತ್ತೆ ಅಲ್ಲಿಗೆ ಹೋದರು.
ಅದೇ ಹೇಳಿದ್ನಲ್ಲ, ನಾನು ಮಟನ್ ಸಾಂಬಾರು ಮಾಡಿಸಿದ್ರು. ಈ ಮಟನ್ ಸಾಂಬಾರೆಲ್ಲ ಏನಕ್ಕಪ್ಪ ಮಾಡಿಸೋದು ಅಂದರೆ, ಈಗ ಹಳ್ಳಿಗಳ ಕಡೆ ಆದ್ರೂ ಸಿಟಿಗಳ ಕಡೆ ಆದರೂ ತಿಥಿ ಊಟಕ್ಕೆ ಜನ ಬರೋದಿಲ್ಲ. ಸ್ವೀಟ್ ಮಾಡಿದ್ರೆ ಯಾರೂ ಬರೋದಿಲ್ಲ. ಹಾಗೆ ಮಟನ್ ಊಟ ಅಂದರೆ ಬರ್ತಾರೆ ಅಂತ ಹೇಳಿಬಿಟ್ಟು ಮರಿನ ಕಡಿದು 4-5 ಮರಿ ಕಡ್ದಿದ್ರು, ಮಾಡಿ ಊಟ ಮಾಡಿದ್ರು. ಹಾಗೆ ತಿಥಿ ಊಟ ಮಾಡಬಾರ್ದು ಅಂತ ಏನಿಲ್ಲ, ಮಾಡ್ಬೋದು. ಯಾಕಂತಂದರೆ ನಮ್ಮ ಹೇಳತ್ತಾರೆ ಅಂದ್ರೆ, ನೀನು ಜಗಳಗಳು ಮಾಡ್ಕೊಳಕ ನಿನ್ನ ತಿಥಿ ಊಟ ತಿನ್ನೋದಕ್ಕೆ ಬರೋಲ್ಲ, ನಿನ್ನ ಕೂಳು ತಿನ್ನೋದಕ್ಕೆ ಬರೋಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ಯಾರನ್ನ ಕೂರಿಸ್ಕೊಂಡಿದ್ದಾರಪ್ಪ ಅಂತಂದರೆ, ಅವತ್ತು ಯಾರು ಹೆಣ ಹೊತ್ತಿರ್ತಾರೆ ಅಂದರೆ ಬಾಡಿನ ಫಸ್ಟ್ ಹೊತ್ಕೋತಾರಲ್ಲ ಅವ್ರಿಗೂ ಕೂಡ ಸೂತಕ ಇರುತ್ತೆ ಅಂತ ಹೇಳ್ಬಿಟ್ಟು, ಅವ್ರಿಗೆ ತೀರ್ಥ ಹಾಕಿ ಅವ್ರಿಗೆ ಕುಂಕುಮ ಎಲ್ಲ ಇಟ್ಟು ಅವರೆಲ್ಲ ಅಂಟ್ಕೊಂಡಿರೋ ಸೂತಕನೂ ತೆಗಿಬೇಕು ಅಂತ ತೆಗಿತಾಯಿದ್ರು. ಹಾಗೆ ಯಾರ್ಯಾರು ಬಂದಿರ್ತಾರೋ ಅವ್ರಿಗೆಲ್ಲ ಕುಂಕುಮ ಇಟ್ಟು ಇದು ಮಾಡ್ತಾಯಿದ್ರು. ಇವಾಗ ಎಲ್ಲರೂ ಪೂಜೆ ಮಾಡ್ತಾಯಿದ್ದಾರೆ. ಇದು ಮಧ್ಯಾಹ್ನದ ಪೂಜೆ ಅಂದರೆ ಇವರು ಜೋಗಪ್ಪ ಬಂದಿದ್ರಲ್ವ, ಸೊ ಹಾಗಾಗಿ ಈ ಕಡೆ ನೋಡ್ಬೋದು ಎಡೆ ಇಕ್ಕಿದ್ದಾರೆ ಜೋಗಪ್ಪಂಗೆ ಸಪ್ರೇಟು. ಹಾಗೆ ಇದು ಫೋಟೋಗೆ ಸಪ್ರೇಟು ಎಡೆನ ಇಕ್ಕಿದ್ದಾರೆ. ಇವರು ಬಂದು ಅಷ್ಟೇ ಶಂಕು ಕೂಗಿ ಜಾಗಟೆ ಎಲ್ಲ, ನಮ್ಮ ಕಡೆ ಜಾಗಟೆ ಎಲ್ಲ ಬಡಿತಾರೆ, ಶಂಕಿನ ಕೂಗು ಅಂತಾರೆ, ಅದನ್ನು ಹಾಕಿ ಈ ರೀತಿ ಎಲ್ಲ ಪೂಜೆ ಮಾಡಿಬಿಟ್ಟು ಆಮೇಲೆ ಹೋಗ್ತಾರೆ. ಹಾಗೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.